ಅವತ್ತಿಬ್ಬರು ಮಕ್ಕಳು ಅಂತ ಹೇಳ್ಬಿಟ್ಟ. ಯಾಕೆ ಹೇಳ್ದೆ ಗೊತ್ತಿಲ್ಲ ನನಗೆ. ನಾನು 2 ಹೂವು ಕೊಟ್ಟೆ ನಿನಗೆ. ಅಮ್ಮನ ಮಮತೆ ಕಾಣದ ಬ್ರಹ್ಮ ನೀನು ಪಾಪಿ ಕಣೋ. ಇಲ್ಲಿರೋರಿಗೆಲ್ಲ ಒಳ್ಳೇದಾಗ್ಲಿ, ನೀವೆಲ್ಲ ಒಳ್ಳೆ ಆಶೀರ್ವಾದ ಮಾಡಿ ನನಗೆ ಮಗ ಬರ್ಲಿ ಅಂತ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ನನ್ನ ಮಗ ಎಲ್ಲ ಬರ್ಲಿ ಅಂತ ಕೇಳ್ಕೊಳ್ಳಿ. ತಲೆ ಮೇಲೆ ಕುಸ್ಕೊಂತೀಯ ನೀನು. ಬಂಗಾರ ಬೇಗ ಬಂದ್ಬಿಡು ಬಂಗಾರ. ಆ ಗುರುಪ್ರವೇಶಕ್ಕೆ ತಾವು ಮಿಸ್ ಮಾಡದೆ ಬರಬೇಕು. ಸೊ ನಾನು ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ಅಮ್ಮ ಅವರು ಮತ್ತೆ ಮಗ ಇಬ್ರು ಬಂದು ಭೇಟಿಯಾಗಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಒಂದು ದುರಂತ ಅಂತ್ಯ ಅವ್ರ ಮನೇಲಿ ನಡೆದೋಗ್ಬಿಟ್ಟಿದೆ. ಬಹಳ ಬೇಜಾರಾಗತ್ತೆ. ಹೋಗಿ ಬಾ ಬೆಳಕೆ ಹೋಗಿ ಬಾ, ಹೋಗಿ ಬಾ ಬೆಳಕೆ ಹೋಗಿ ಬಾ, ಎದೆ ಹಾಲ ನುಡಿಸದೆ ತಾಯಾದ ಬೆಳಕೆ ಎದೆ ನೋವನುಗುಳದೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಉಡ್ಡು ಬರಲಿ ಅಂತ ಹೇಳಿ ಹೋಗಿ, ಉಡ್ಡು ಬರಲಿ ಅಂತ ಹೇಳಿ ಹೋಗಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಮಗ ಎಲ್ಲ ಬರಲಿ ಅಂತ ಕೇಳ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಕೇವಲ 1 ವರ್ಷಗಳ ಹಿಂದೆ ಆ ಹುಡುಗನ ನಾನು ಅಂದರೆ ವಿಶ್ವನಾಥ್ ಅವ್ರನ್ನ ನಾನು ಗಣೇಶನ ಗುಡಿ ಹತ್ರ ನೋಡಿದ್ದೆ. ಅವ್ರ ಮನೆ ಗುರುಪ್ರವೇಶ ಅಂತ ಹೇಳ್ಬಿಟ್ಟು ನನಗೆ ಕಾರ್ಡ್ ಕೊಟ್ಬಿಟ್ಟು, ಅಣ್ಣ ನಮ್ಮ ಮನೇಲಿ ಗುರುಪ್ರವೇಶ ನಡೀತಾ ಇದೆ, ಆ ಗುರುಪ್ರವೇಶಕ್ಕೆ ತಾವು ಮಿಸ್ ಮಾಡದೆ ಬರಬೇಕು. ಸೊ ನಾನು ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ಅಮ್ಮ ಅವರು ಮತ್ತು ಮಗ ಇಬ್ಬರು ಬಂದು ಭೇಟಿಯಾಗಿದ್ದರು. ಅದಾದ ಕೆಲವೇ ದಿನಗಳಲ್ಲಿ ಒಂದು ದುರಂತ ಅಂತ್ಯ ಅವ್ರ ಮನೇಲಿ ನಡೆದೋಗ್ಬಿಟ್ಟಿದೆ. ಭಾಳ ಬೇಜಾರಾಗುತ್ತೆ. ಚೆನ್ನಾಗಿ ಓದ್ಕೊಂಡಿದ್ದಂಥ ಹುಡುಗ, ಚೆನ್ನಾಗಿ ವಿದ್ಯಾವಂತ ಬುದ್ಧಿವಂತ, ತಂದೆ ತಾಯಿಗೆ ನೆರಳಾಗಿರಬೇಕಾದಂಥ ಹುಡುಗ ಇವತ್ತು ಆ ಭಗವಂತನ ಕ್ರೂರ ದೃಷ್ಟಿಗೆ ಇವತ್ತು ಅವರು ಇವರನ್ನು ಬಿಟ್ಟೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಭಾಳ ಬೇಜಾರಾಗುತ್ತೆ. ಆ ಸ್ಟೋರಿ ಅಥವಾ ಆ ವಿಷಯನ ಹೇಳಿ ಮತ್ತೆ ಇವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಆದರೆ ಮಕ್ಕಳನ್ನ ಕೊಟ್ಟು ದೇವ್ರು ಯಾಕೆ ಈ ಥರ ಕಿತ್ಕೊಳ್ತಾರೋ ಗೊತ್ತಿಲ್ಲ. ವಯಸ್ಸಿಗೆ ಬಂದಿರೋ ಮಗ ಭುಜದ ಹತ್ರ ಬೆಳೆದು ತಂದೆ ತಾಯಿಗೆ ನೆರಳಾಗಬೇಕಾಗಿತ್ತು. ಇವತ್ತು ಇವ್ರನ್ನ ಬಿಟ್ಟೋಗಿರೋದು ಭಾಳ ಬೇಜಾರಾಗುತ್ತೆ. ಬಟ್ ಅವರ ಪುಣ್ಯ ಒಂದು ಪುಣ್ಯ ಸ್ಮರಣೆಯನ್ನು ಜನಸ್ನೇಹಿ ಆಶ್ರಮದಲ್ಲಿ ಆಚರಣೆ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಜನಸ್ನೇಹಿ ಆಶ್ರಮ ಅಂದರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಅಂದರೆ ಅವ್ರಿಗೆ ತುಂಬ ಇಷ್ಟ. ಆಶ್ರಮಕ್ಕೆ ಬರಬೇಕು, ಕೈಲಾಗಿ ಸಹಾಯ ಮಾಡಬೇಕು ಅನ್ನೋದು ಭಾಳ ನಿರೀಕ್ಷೆ ಆಗಿತ್ತಂತೆ ಅವ್ರದ್ದು. ಸೊ 1 ವರ್ಷ ಆಗಿದೆ ಅವ್ರು ತೀರೋಗಿ. ಹಾಗಾಗಿ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಇಲ್ಲಿ ಆಚರಣೆ ಮಾಡಿ ನಿಮ್ಗೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಸೊ ಇದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರ ಪುಣ್ಯ ಸ್ಮರಣೆ ಅನ್ನೋಕ್ಕಿಂತ ಅವ್ರ ಹುಟ್ಟುದಬ್ಬ ಮತ್ತೆ ಇವ್ರ ಕುಟುಂಬದಲ್ಲೇ ಮತ್ತೆ ಹುಟ್ಟಿ ಬರಲಿ. ಅವ್ರಿಗೆ ತಂಗಿ ಇದ್ದಾರೆ, ಅವ್ರ ತಂಗಿ ಹೊಟ್ಟೆಯಲ್ಲೇ ಮತ್ತೆ ಹುಟ್ಟಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ. ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೂಡ ಕರುಣಿಸಲಿ. ಮುಖ್ಯವಾಗಿ ಆ ದುಃಖವನ್ನು ಭರಿಸುವಂಥ ಶಕ್ತಿ. ಆಲ್ರೆಡಿ ಅವ್ರು ಕುಗ್ಗೋಗ್ಬಿಟ್ಟಿದ್ದಾರೆ, ತಂದೆ ತಾಯಿ ಇಬ್ಬರು ಕೂಡ ತುಂಬಾ ಕುಗ್ಗೋಗ್ಬಿಟ್ಟಿದ್ದಾರೆ, ಅಳ್ತಾನೆ ಇರ್ತಾರೆ. 1 ವರ್ಷ ಆದರೂ ಆ ನೆನಪು ಇನ್ನೂ ಕಾಡ್ತಾ ಇದೆ ಅವ್ರಿಗೆ. ಸೊ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಮತ್ತೆ ನಿಮ್ಮ ಕುಟುಂಬದಲ್ಲಿ ಹುಟ್ಟು ಬರಲಿ ಅಮ್ಮ, ಒಳ್ಳೇದಾಗಲಿ. ಸೊ ನಮ್ಮ ಆಶ್ರಮದ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ನಿಂಗೆ ಧನ್ಯವಾದಗಳು. ನನ್ನ ಮಗ ನಿನಗೆ ಅವತ್ತಿಬ್ಬರು ಮಕ್ಕಳು ಅಂತ ಹೇಳ್ಬಿಟ್ಟ. ಯಾಕೆ ಹೇಳ್ದೆ ಗೊತ್ತಿಲ್ಲ ನನಗೆ. ನಾನು 2 ಹೂವು ಕೊಟ್ಟೆ ನಿನಗೆ. ಬಟ್ ಕಾರ್ಡು ಫಸ್ಟ್ನೇ ಕಾರ್ಡು ಅಂತ ನನ್ನ ಮಗ ನಿಮ್ಮ ಹತ್ರ ಹೇಳಿದ್ರು. ಹೌದಮ್ಮ. ಹೂವು ಕೊಟ್ಟ ತಕ್ಷಣ ನೀವು ನಮ್ಮ ಹಬ್ಬಕ್ಕೆ ಅಂದ ತಕ್ಷಣ ಅವರೇ ದೊಡ್ಡ ಮಗ ನಿನಗೆ, ನಾನು ಚಿಕ್ಕ ಮಗಮ್ಮ ಅಂತ ಹೇಳಿದ. ಆಯ್ತು, ದಯವಿಟ್ಟು ಅಳಬೇಡಿ ಪ್ಲೀಸ್. ನಿಮಗೆಲ್ಲ ಒಳ್ಳೇದಾಗಲಿ, ಇಲ್ಲಿರೋರಿಗೆಲ್ಲ ಒಳ್ಳೇದಾಗಲಿ. ನೀವೆಲ್ಲ ಒಳ್ಳೆ ಆಶೀರ್ವಾದ ಮಾಡಿ ನನಗೆ ಮಗ ಬರಲಿ ಅಂತ. ನನ್ನ ಮಗನೊಂದು ಬರ್ತಡೇ ಆಗಿರ್ಬೋದು, ಇವ್ರು ಮಾಡೋ ಸ್ವತಂತ್ರವಾಗಿ ನಮಗೆ ಯಾವಾಗ ನನ್ನ ಅಳಬೇಡಿ ಅಮ್ಮ, ದಯವಿಟ್ಟು ಮಕ್ಕಳು ಹುಟ್ಟು ಬರಲಿ. ಅಳಬೇಡಿ. ಸ್ನೇಹಿತರೆ, ಇದು ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ಏನು ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ಒಂದು ಅವ್ರ ಆಶೀರ್ವಾದ ಇವ್ರಿಗೂ ಇರಲಿ. ಇನ್ನೊಂದು ಜನ್ಮ ಅಂತ ಇದ್ರಿ, ಇವ್ರ ಕುಟುಂಬಕ್ಕೆ ಒಟ್ಟಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಅಪ್ಪಾಜಿ ತಾವೇನು ಹೇಳ್ತೀರಿ?
ನೀವು ಒಳ್ಳೆ ಆಶ್ರಮ ಮಾಡಿ ಚೆನ್ನಾಗಿ ಒಳ್ಳೆ ಇವರಿಗೆಲ್ಲ ಇರುವರು ಕೋಟಿ ಮಕ್ಕಳು ಕೋಟಿ ಸಂಪಾದನೆ ಮಾಡಿದ್ದಾರೆ. ಕೋಟಿ ಸಂಪಾದನೆ ಮಾಡಿರೋ ಮಕ್ಕಳು ಇದ್ದೀರಾ. ಅಪ್ಪ ನಿನ್ನ ಏನು ಇದಿದೆ ಮನಸ್ಸು ಅದೇ ತರ ಅವ್ರು ಎಷ್ಟೇ ಬದುಕಿದ್ರು ಇಷ್ಟು ಜನಕ್ಕೂ ನೀನೇ ಮಗ, ಬರೋವರೆಗೂ ಇನ್ನ ಮಗ. ಥ್ಯಾಂಕ್ ಯು. ಇನ್ನು ಎಷ್ಟು ಜನ ಬರ್ತಿದಾರೋ ಅವ್ರಿಗೆಲ್ಲ ನೀವೇ ಮಗ. ಒಳ್ಳೆ ಕೃಷ್ಣ ಆಗಿ ಬರ್ತಿದ್ಯಾ, ಒಳ್ಳೆ ಯೂನಿವರ್ಸ್ ಸೆಕ್ಯೂರಿಟಿಯಲ್ಲಿ ಎಲ್ಲ ನಿನಗೆ ಒಳ್ಳೇದಾಗಲಿ. ನಿನಗೆ ಯಾವುದೇ ಒಂದು ತಲೆ ಮೇಲೆ ತಲೆ ಮೇಲೆ ಯಾವುದೇ ಒಂದು ಕಷ್ಟ ಬರಬಾರ್ದು. ಇದರಲ್ಲಿ ಯಾರೂ ಏನೋ ಈ ಥರ ನಾನು ವಿಡಿಯೋ ನೋಡ್ತಾ ಇರ್ತೀನಿ ತುಂಬ, ಅವೆಲ್ಲ ನಾನು ನನ್ನ ಮಗ ಇದ್ದಂಗೆ ನೋಡ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ಒಂದು ಮಗನ ಕಳ್ಕೊಂಡ ಮೇಲೆ ಏನು ಅಂಥ ಮಗ ನನಗಿಲ್ಲ. ಇವತ್ತು ಈ ಪರಿಸ್ಥಿತಿ ಅನ್ನೋದಕ್ಕಿಂತ ಈ ಮಟ್ಟಕ್ಕೆ ಬಂದಿರೋ ನನ್ನ ಮಗ ಇದ್ರೆ ಸಾಕಿತ್ತು. ನನಗಿದ್ರೆ ನೀನಿದ್ದೆ ಅಲ್ವಾ. ಅವನು 10 ಜನಕ್ಕೆ ಹೆಲ್ಪ್ ಮಾಡುವಂತ ನನ್ನ ಮಗ ಹೇಳ್ತಾಯಿದ್ರು, ನನ್ನ ಆಶ್ರಯ ಮಾಡೋಕ್ಕಾಗಿಲ್ಲ ಅಂದರೆ ಹೇಗೆ ನನಗೆ ನಾನು ಯಾವಾಗೂ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅಣ್ಣಂಗೆ ಹೇಳ್ತೀನಿ, ಅವ್ನು ತುಂಬ ಏನು ಅಭಿಮಾನ ಅಂದರೆ ವಯಸ್ಸಾದವ್ರನ್ನ ಕಂಡ್ರೆ ತುಂಬ ಇಷ್ಟ ಅವನಿಗೆ. ಎಂಥವನ್ನೇ ಆಗಲಿ ಅವರು ಗುರುತಿರಲಿ ಪರಿಚಯ ಇರಲಿ ಏನೇ ಒಂದಿರಲಿ. ಇವತ್ತು ನಮ್ಮ ಸಂಬಂಧಿಗಳಿಗಿಂತ ಬೇಡ, ಅದು ಈ ವಿಷಯ ತಗೊಳ್ಳಲ್ಲ ನಾನು. ಇವರೆಲ್ಲರೂ ನಮ್ಮವರು, ಬೇರೆಯವರು ಬೇಡ. ಇಲ್ಲಿರೋರೆಲ್ಲ ನಮ್ಮವರು, ನೀವು ನಮ್ಮ ಮಗ. ಆಯ್ತು, ಅಳಬೇಡಿ, ದಯವಿಟ್ಟು ಅಳಬೇಡಿ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲ ಅಣ್ಣ, ನಮ್ಮ ಅಣ್ಣಂಗೆ ಈ ಜನಸ್ನೇಹಿ ಆಶ್ರಮಕ್ಕೆ ಏನಾದರೂ ಒಂದು ಕೊಡುಗೆ ರೀತಿ ಕೊಡಬೇಕು ಅಂತ ಮುಂಚೆಯಿಂದನೂ ಇತ್ತು. ಅದು ಈ ಥರ ಅದು ರೀಪ್ಲೇಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅದು ಈ ಫೋಟೋ ಮುಖಾಂತರ. ಬಟ್ ಆದರೂ ನನಗೆಲ್ಲೋ ಒಂದು ಕಡೆ ಮನಸ್ಸು ಕೊಟ್ಟು, ನನಗೆ ಈ ಆಶ್ರಮದ ಬಗ್ಗೆ ಏನು ಗೊತ್ತಿರಲಿಲ್ಲ, ಅವ್ರ ಕಡೆಯಿಂದ ತಿಳ್ಕೊಂಡೆ ಅಂತಂತು. ಸೊ ಅವರು ನನಗೊಂದು ಮನಸ್ಸು ಕೊಟ್ಟು ಜನಸ್ನೇಹಿ ಆಶ್ರಮದಲ್ಲೇ ಅವರು ಒಂದು ಕಾರ್ಯನ ನಿರ್ವಹಿಸ್ಕೊತಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ಇಲ್ಲೆಲ್ಲಿ ಇರೋರು ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ಸ್, ಥ್ಯಾಂಕ್ ಯು. ತಲೆ ಮೇಲೆ ಕೂಸ್ಕೊಂತೀಯ ನೀನು? ಬಂಗಾರ ಬೇಗ ಬಂದ್ಬಿಡು ಬಂಗಾರ, ನೀನು ಬೇಗ ಬಂದ್ಬಿಡ್ತೀನಮ್ಮ. ಸೂಪರ್ ಬಂಗಾರ, ನಿಂಗೆ ಯಾರ ದೃಷ್ಟಿನೂ ತಾಗಬಾರ್ದು ಬಂಗಾರ. ಹೇಗೆ ಶೀನು, ಹೇಗೆ ಶೀನು, ಸಿಗ್ಬೇಕು ಅಂತಲ್ಲ. ಹೋಗಿ ಬಾ ಬೆಳಕೆ, ಹೋಗಿ ಬಾ, ಹೋಗಿ ಬಾ ಬೆಳಕೆ, ಹೋಗಿ ಬಾ. ಎದೆ ಹಾಲ ನುಡಿಸದೆ ತಾಯಾದ ಬೆಳಕೆ, ಎದೆ ನೋವನುಗುಳದೆ ಮಗುವಾದ ಬೆಳಕೆ. ಕಮರಿ ಹೋದರೂ ಹಚ್ಚಿಟ್ಟೆ ಹಣತೆ, ಕರಗಿ ಹೋಗಿಯೂ ಕಟ್ಟಿಟ್ಟೆ ಮಮತೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.